ಸ್ನೇಹಿತರೆ ನಮಸ್ಕಾರ. ಇವತ್ತು ಈ ವಿಡಿಯೋ ಮಾಡೋದ್ರ ಉದ್ದೇಶ ರೈಟ್ ಟು ಎಜುಕೇಷನ್ ಶಿಕ್ಷಣ ಹಕ್ಕು ಕಾಯ್ದೆ ಬಗ್ಗೆ ಸುಪ್ರೀಂ ಕೋರ್ಟ್ನಿಂದ ಒಂದು ಹೊಸ ಆದೇಶ ಬಂದಿದೆ. ಏನಂದರೆ ಲಕ್ನೋದ ಒಂದು ಪಬ್ಲಿಕ್ ಶಾಲೆ ಅಂತಕ್ಕಂಥ ಶಾಲೆ RTE ಕಾಯ್ದೆಯಡಿ ಆಯ್ಕೆಯಾದ ಮಕ್ಕಳನ್ನು ಅಡ್ಮಿಷನ್ ಮಾಡಿಕೊಳ್ಳಿಕ್ಕೆ ತಿರಸ್ಕರಿಸಿ ನ್ಯಾಯಾಲಯಕ್ಕೆ ಹೋಗಿದ್ದರು. ಆ ನ್ಯಾಯಾಲಯದ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲಿಗೆ ಹತ್ತಿ ಸುಪ್ರೀಂ ಕೋರ್ಟು ಇವತ್ತು ಆರ್ಡರ್ ಮಾಡಿದೆ. ಸರ್ಕಾರ ಮಾಡಿರ್ತಕ್ಕಂಥ ಕಾನೂನು ಸಾಮಾಜಿಕ ನ್ಯಾಯದ ಬಗ್ಗೆ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂಥೇಳಿ, ಅದರಲ್ಲಿ ಬಡ ಮಕ್ಕಳಿಗೆ ಅವರು ವಾಸಿಸ್ತಕ್ಕಂಥ ಸ್ಥಳದ ಹತ್ತಿರ ಇರುವ ಸರ್ಕಾರಿ ಶಾಲೆಯಲ್ಲಂತೂ ಎಲ್ಲ ಮಕ್ಕಳನ್ನ ತೆಗೆದುಕೊಳ್ತಾರೆ. ಅದೇ ರೀತಿ ಖಾಸಗಿ ಶಾಲೆಗಳಲ್ಲಿ 25% ಸೀಟ್ಗಳನ್ನು RTE ಕಾಯ್ದೆಯಡಿಯ ಇಲ್ಲಿ ಮಕ್ಕಳನ್ನು ಪ್ರವೇಶಕ್ಕೆ ಕೊಡಬೇಕು, ಅಡ್ಮಿಷನ್ ಮಾಡಿಕೊಳ್ಬೇಕು, ಕಾನೂನನ್ನು ಗೌರವಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದೆ. ಈ 2009ರಲ್ಲಿ ಬಂದ ರೈಟ್ ಟು ಎಜುಕೇಷನ್ ಕಾನೂನು ತುಂಬ ಮಹತ್ತರವಾದ ಕಾನೂನು ಅಂತ ಹೇಳ್ಬೋದು. ಒಂದು ವ್ಯಕ್ತಿ ಉತ್ತಮವಾದ ಶಿಕ್ಷಣ ಕೊಟ್ಟಾಗ ಅವನು ಇನ್ನೂ ಒಳ್ಳೆಯ ವ್ಯಕ್ತಿಯಾಗಿ ತುಂಬ ಸ್ಕಿಲ್ಫುಲ್ಲು, ತುಂಬ ನಾಲೆಜ್ ಇರುವ ವ್ಯಕ್ತಿಯಾಗಿ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡ್ಬೋದು. ಆ ನಿಟ್ಟಿನಲ್ಲಿ ಆ ಕಾನೂನು UPA ಸರ್ಕಾರ ಮಾಡಿತ್ತು. ಅದನ್ನು ಎಲ್ಲ ಕಡೆ ಆಗ್ತಾಯಿದೆ. ಬಟ್ ಉತ್ತರ ಪ್ರದೇಶದಲ್ಲಿ ಯಾಕೋ ವಿರೋಧ ಆಗಿ ಅದು ಕೋರ್ಟ್ ಮೆಟ್ಟಿಲೇರಿದೆ. ಆದರೆ ಕೋರ್ಟು ತನ್ನ ನಿರ್ಧಾರವನ್ನು ಕೂಡ ಹೇಳಿದೆ. ಸೊ ಕೋರ್ಟ್ಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಮತ್ತು ಈ ಖಾಸಗಿ ಶಾಲೆಗಳೇನಿದೆ ಆ ಶಾಲೆಯವ್ರಿಗೂ ನಾವು ವಿನಂತಿಯನ್ನು ಮಾಡೋಣ. ಯಾಕೆಂದರೆ ರೈಟ್ ಟು ಎಜುಕೇಷನ್ನು ತುಂಬ ಇಂಪಾರ್ಟೆಂಟ್. ಶಿಕ್ಷಣ ಇಲ್ಲದೆ ಈಗ ಈ ಪ್ರಾಪಂಚಿಕವಾಗಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗೋದು ಕಷ್ಟ. ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಹಂತಕ್ಕೆ ಶಿಕ್ಷಣ ಸಿಗ್ತಾ ಇದೆ. ಈಗ ಸರ್ಕಾರದವ್ರ ಹತ್ರ ದುಡ್ಡು ಬರಬೇಕು ಅಂದರೆ ಅದು ಎಲ್ಲಿಂದ ದುಡ್ಡು ಬರ್ತದೆ? ಒಂದು ಕಡೆ ಟ್ಯಾಕ್ಸೇಷನಿಂದ ಮಾಡ್ಬೋದು, ಅವ್ರದ್ದು ಫಿಸಿಕಲ್ ಪಾಲಿಸಿ, ಮಾನಿಟ್ರಿ ಪಾಲಿಸಿ ಅಥವಾ ಟ್ಯಾಕ್ಸೇಷನು, ಅದರಿಂದನೇ ಅವ್ರು ದುಡ್ಡು ಕಲೆಕ್ಟ್ ಮಾಡಬೇಕು. ಅಥವಾ ಅವರಿಗೆ ಇನ್ನೂ ಸ್ವಲ್ಪ ಅಧಿಕಾರಗಳಿದೆ, ಅದನ್ನು ಬಳಸಿ ಮಾಡಿದರೆ ಮತ್ತೆ ಅದು ಇನ್ನೊಂದು ರೀತಿ ಹಣದುಬ್ಬರಕ್ಕೆ ಅಥವಾ ಇನ್ನೊಂದು ಇದಕ್ಕೆ ಕಾರಣ ಆಗ್ತದೆ. ಅದಕ್ಕೆ ನಾವೆಲ್ಲ ಈ ಸರ್ಕಾರದ ಇದನ್ನು ಒಂದು ಕಾನೂನು ಅನ್ನೋದಕ್ಕಿಂತ ಕಾನೂನನ್ನು ಗೌರವಿಸ್ಬೇಕು, ಸರ್ಕಾರಿ ಪಾಲಿಸಿಯನ್ನು ಗೌರವಿಸ್ಬೇಕು. ಜೊತೆಗೆ ಬಡ ಮಕ್ಕಳಿಗೆ ಶಿಕ್ಷಣ ನಾನು ಕೊಡ್ತೀನಿ ಅಂತಕ್ಕಂಥ ಮೊರ್ಯಾಲಿಟಿಯನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾ ನ್ಯಾಯಾಲಯಕ್ಕೆ, ಶಿಕ್ಷಣಕ್ಕೂ ಕಾಯ್ದೆಗೆ ಗೌರವ ಸಲ್ಲಿಸೋಣ. ಮತ್ತು ಕರ್ನಾಟಕದಲ್ಲಿ ಈಗ ಶಿಕ್ಷಣಕ್ಕೂ ಕಾಯ್ದೆಯ ಅರ್ಜಿ ಸಲ್ಲಿಸುವ ಒಂದು ಸುಸಮಯ ಬಂದಿದೆ. ಅದರಲ್ಲಿ ಕೆಲವೊಂದು ತಾಂತ್ರಿಕ ದೋಷಗಳಿದ್ದು ಅದನ್ನು ಕೂಡ ಪರಿಹಾರ ಮಾಡಿ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಆಯಾ ತಾಲೂಕಿನ BOಗಳಿಗೆ ಅಲ್ಲಿ ಏನು ವಾಸಸ್ಥಳದ ಬಗ್ಗೆ ಏನು ಗೊಂದಲ ಇತ್ತು ಅದನ್ನು ಸರಿಪಡಿಸಿ ಒಂದು ಕ್ರಮ ತಗೊಂಡಿರೋದು ಪತ್ರಿಕೆಯಲ್ಲಿ ಬಂದಿದೆ. ಸೊ ಅರ್ಜಿಯನ್ನು ಹಾಕ್ಕೊಳ್ಬೇಕು. ಅರ್ಜಿ ಪ್ರಕಾರ ಆಯ್ಕೆಯಾದ ಮಕ್ಕಳು ಆಯಾ ಶಾಲೆಗಳಿಗೆ ಪ್ರವೇಶವನ್ನು ಪಡಿಬೇಕು ಮತ್ತು ಆ ಶಾಲೆಗಳವರು, ಪ್ರೈವೇಟ್ ಶಾಲೆಯವರು ಕೂಡ ಅವರಿಗೆ ಅವಕಾಶ ಕೊಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತಾಯಿದ್ದೀವಿ. ಮತ್ತು ಏನು ಇಲ್ಲಿರೋ ಸಂಪತ್ತು, ಶಾಲೆ, ಉತ್ತಮ ಎಜುಕೇಷನ್ ಎಲ್ಲ ಉಳ್ಳವರ ಸ್ವತ್ತು ಅನ್ನೋ ಭಾವನೆ, ಇದೊಂದು ರೀತಿ ಬಂಡವಾಳಶಾಹಿ ಥರ ಅನಿಸುತ್ತೆ. ದೇಶ ಎಲ್ಲರಿಗೆ ಸಂಬಂಧಪಟ್ಟಿದ್ದು, ಬಡವರು ಶ್ರೀಮಂತರು ಅದೆಲ್ಲ ಇದ್ದೇ ಇರ್ತದೆ. ಆದರೆ ಸಂವಿಧಾನ, ಕಾನೂನು, ಸರ್ಕಾರಗಳು ಅಂತ ನಾವೇ ಮಾಡಿಕೊಂಡ ಸಂಘಟನೆ ಇದೆಲ್ಲ ತಡವಾಗಿ ಆದರೂ ದೇರ್ ಹೈ ಪರ ಅಂಧೇರ್ ನೈ ಅಂತಕ್ಕಂಥ ವಿಚಾರದಲ್ಲಿ ಕೋರ್ಟ್ ಆರ್ಡರ್ ಮಾಡಿದೆ. ತಡವಾಗಿ ಆದರೂ ಆರ್ಡರ್ ಮಾಡಿದೆ. ಆಮೇಲೆ ಇದು ಅಸಂವಿಧಾನಿಕ, ಇದೊಂದು ನಾನು ಒಪ್ಪೋದಿಲ್ಲ ಅಂತ ಕೋರ್ಟಿಗೆ ಹೋಗಿರ್ತಕ್ಕಂಥ ಪ್ರಕ್ರಿಯೆ ಇರ್ಬೋದು. ಸರ್ಕಾರ ಅಂದ್ರೆ ನಮ್ಮದೇ, ಎಲ್ಲರೂ ಸಮಾನವಾಗಿ ಉತ್ತಮ ಎಜುಕೇಷನ್ನು, ಉತ್ತಮ ಒಂದು ಭವಿಷ್ಯ, ಜೀವನ ಎಲ್ಲರಿಗೂ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಸರ್ಕಾರದ ಕಾಯ್ದೆ ಮಾಡಿದೆ. ನಾವೆಲ್ಲರೂ ಅದನ್ನು ಗೌರವಿಸೋಣ. ಬಡ ಮಕ್ಕಳಿಗೆ ಅವಕಾಶ ಕೊಡ್ತೀನಿ ಅನ್ನುವ ಒಂದು ನಿಲುವನ್ನು, ಧೋರಣೆಯನ್ನು ಎಲ್ಲರೂ ತಳೆಯೋಣ. ಆಲ್ರೆಡಿ ಎಲ್ಲರೂ ಮಾಡ್ತಾಯಿದ್ದಾರೆ, ಇಲ್ಲೋ ಒಂದೆರಡು ಕಡೆ ಈ ಥರ ಆಗಿದೆ. ಬಟ್ ಅವರು ಕೂಡ ಅರ್ಥ ಮಾಡ್ಕೋಬೇಕು. ಒಬ್ಬ ಶಿಕ್ಷಣ ಸಂಸ್ಥೆ ನಾನು ಬಡ ಮಗುವಿಗೆ ತಗೊಳ್ಳೋದಿಲ್ಲ ಅಥವಾ ಕಾಯ್ದೆನ ಗೌರವಿಸೋದಿಲ್ಲ ಅನ್ನೋದು ಅಷ್ಟು ಒಳ್ಳೆಯ ನಿಲುವಲ್ಲ.
ಮತ್ತು ಕೋರ್ಟಿಗೆ ಹೋದರೆ ಅಲ್ಲಿ ಕೂಡ ಅವರು ಇದು ಬೇಡ, ಕಾನೂನು ಸರಿಯಾಗೇ ಇದೆ, ನೀವು ಬಡವರಿಗೆ ಸಹಾಯ ಮಾಡಿ ಅಂತಲೇ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರನ್ನು ಗೌರವಿಸೋಣ, ಕಾನೂನನ್ನು, ಸರ್ಕಾರವನ್ನು, ಖಾಸಗಿ ಶಾಲೆಗಳನ್ನು ಗೌರವಿಸೋಣ. ಮಕ್ಕಳಿಗೆ ಉನ್ನತ ಶಿಕ್ಷಣ, ಉತ್ತಮ ಶಿಕ್ಷಣ, ಉಚಿತ ಶಿಕ್ಷಣ ಸಿಗಲಿ. ಯಾಕಂದರೆ ಕಡ್ಡಾಯ ಶಿಕ್ಷಣದ ಹಕ್ಕು ಈಗ ಸಂವಿಧಾನಿಕ ಹಕ್ಕು. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ನಾವು ಸಹಕಾರ ಮಾಡೋಣ ಅಂತ ಮಾತನ್ನು ಹೇಳಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಯಾಕಂದರೆ ಈಗ ಶಿಕ್ಷಣ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ನನಗೆ ಒಂದು ಕಥೆ ನೆನಪದು, ಏಕಲವ್ಯಂದು ಮಹಾಭಾರತದಲ್ಲಿ. ಆತನಿಗೆ ದ್ರೋಣಾಚಾರ್ಯರಂಥ ಗುರು ಸಿಕ್ಕಿದರೆ ಏಕಲವ್ಯ ಇನ್ನೂ ಭಾಳ ದೊಡ್ಡ ಧನುರ್ಧಾರಿ, ಅಂದರೆ ಬಿಲ್ಲು ವಿದ್ಯೆಗಾರನಾಗಬಹುದು ಅಂತ ಅವನ ಗುರುಗಳ ಹತ್ರ ಹೋದಾಗ ಹಲವಾರು ಸಮಸ್ಯೆಗಳು, ಅರ್ಜುನ ಅವ್ರನ್ನ ತಪ್ಪಿಸಿದ್ದು, ಇದೆಲ್ಲ ಘಟನೆ ಇದೆ. ಅದೆಲ್ಲ ಪೌರಾಣಿಕ. ಇವತ್ತು ಕೂಡ ಬಡ ಮಕ್ಕಳು, ಇವು ಹಲವಾರು ರೀತಿಯ ಶಿಕ್ಷಣ ವಂಚಿತ ಮಕ್ಕಳು ಇನ್ನು ಬೇರೆ ಕ್ರೈಮಲ್ಲಿ, ಮತ್ತೊಂದರಲ್ಲಿ, ಇನ್ನೊಂದರಲ್ಲಿ, ಅವೆಲ್ಲ ಸವಲತ್ತು ಯಾವುದೇ ರೀತಿ ಸೋಷಿಯಲಾಗಿ, ಸಾಮಾಜಿಕವಾಗಿ ಆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಇದು ಆಗದೇ ಇದ್ದಾಗ ಅಂಥ ಘಟನೆಗಳು ಅವು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀವಿ. ಈಗ ಉಳ್ಳವರು ಮನಸ್ಸು ಮಾಡಲ್ಲ ಅಂತಂದರೆ ಸರ್ಕಾರ ಕಾನೂನು ಮಾಡಿದ ಮೇಲೆ ಮಾಡಲೇಬೇಕಾಗಿದೆ. ಮತ್ತು ಯಾರೋ ಒಬ್ಬರು ಇಡೀ ದೇಶದ ಸಂಪತ್ತೇನು, ಯಾರೋ ಒಬ್ಬರು ಈ ಕಾನೂನಿದೆ, ಖಾಸಗಿ ಹಕ್ಕು ಕಾನೂನು, ಆಸ್ತಿ ಹಕ್ಕು ಕಾನೂನು, ಇವೆಲ್ಲ ಕಾನೂನಿದೆ. ಒಂದು ಕೇಸು ಸಂವಿಧಾನದಲ್ಲಿರುವ ಎಲ್ಲ ರೈಟ್ ಟು ಪ್ರಾಪರ್ಟಿನೋ ಇನ್ಯಾವುದು ಕಲಂಗಳಿದೆ, ಅದನ್ನು ಸರ್ಕಾರ ತೆಗೆದು ಅಮೆಂಡ್ಮೆಂಟ್ ಮಾಡಿಬಿಟ್ರೆ ನಮ್ಮ ದೇಶನೂ ಕೂಡ ಚೀನಾದ ಹಾಗೆ ಸರ್ಕಾರ ಎಲ್ಲಕ್ಕೆ ಮಾಲೀಕವಾಗಿರ್ತದೆ. ನಾವೆಲ್ಲ ಸುಮ್ಮನೆ ಇನ್ನೊಂದು ಥರ ಸರ್ವಾಧಿಕಾರಕ್ಕೆ ಅದು ಆಸ್ಪದ ಆಗ್ತದೆ. ಖಾಸಗಿ ಆರ್ಥಿಕತೆಗೂ ಸರ್ಕಾರಿ ಆರ್ಥಿಕತೆಗೂ, ಮಿಶ್ರ ಆರ್ಥಿಕತೆಗೂ ನಮ್ಮ ಸರ್ಕಾರದ ಮೊದಲಿಂದಲೂ ಅವಕಾಶ ಕೊಟ್ಕೊಂಡು ಬಂದಿದೆ. ಆದರೆ ಅಷ್ಟು ಹಣ ಸಂಪಾದನೆ ಮಾಡಿ ನಾವು ಏನು ಅಷ್ಟೆಲ್ಲ ನಮಗೇನು ಕೆಲವೊಂದು ಸರಿ ಅನುಕೂಲಸ್ಥರಿಗೆ ಬಳಕೆಗೂ ಆಗೋದಿಲ್ಲ, ಅವರು ತಾವು ತಿನ್ನೋದಿಲ್ಲ, ತಿನ್ನೋರ್ಗೂ ತಿನ್ನೋಗೋದಿಲ್ಲ ಅನ್ನೋಂಗೆ ವ್ಯವಸ್ಥೆಯನ್ನು ನಾವು ಕೆಲವೊಂದು ಕಾಣ್ತದೆ. ಅದಕ್ಕೆ ಗೌರವಿಸಬೇಕು ಕಾನೂನನ್ನು. ಯಾಕಂದರೆ ಅದು ನಮಗೋಸ್ಕರ ಇರುವ ಸಂಘಟನೆ ಸರ್ಕಾರ. ಕೆಲವೊಂದು ಲೋಪದೋಷ ಇರ್ಬೋದು. ಈ ಕಾನೂನು ತುಂಬ ಒಳ್ಳೆಯ ಕಾನೂನು, ಎಲ್ಲರೂ ಗೌರವಿಸೋಣ ಅಂತ ಹೇಳಿ ನಿಮ್ಮ ವಿಡಿಯೋನ ಹೀಗೆ